ನಮಸ್ತೆ ಎಲ್ಲರಿಗೂ. ಹುಟ್ಟು ಅನ್ನೋದು ತಾಯಿ ಗರ್ಭ ಆಯ್ತಂದ್ರ ಸಾವು ಅನ್ನೋದು ಯಾರಿಗೆ ಯಾವಾಗ ಹೆಂಗ್ ಬರ್ತಾ ಹೇಳಕ್ ಬರಲ್ಲ ನೋಡ್ರಿ. ಇವತ್ತಿಗೆ 4ನೇ ದಿನ ನಮ್ಮ ಮಾವರೊಬ್ರು ತೀರ್ಕೊಂಡ್ರು. ನನಗೆ ಇನ್ನೂ ತನನ ಅದು ನಂಬಕ್ಕ ಆಗವಲ್ದು. ಒಂಥರ ಶಾಕ್ನ್ಯಾಗ ಅಂತಾರಲ್ಲ ಹಂಗ ಆಗ್ಬಿಟ್ಟೈತಿ. ಯಾಕಂದ್ರ ಒಳ್ಳೆ ನಡೆದಾಡ್ಕೊಂಡು ಆರಾಮಾಗಿರುವಂತ ಮನುಷ್ಯ ಬೆಳಿಗ್ಗೆ ಕಾಣಿಸ್ಕೊಂಡಾರ, ಮಾತಾಡ್ಯಾರ ನನ್ನ ಜೊತೆಗ, ಕೆಲ್ಸಿಗೆ ಹೋಗ್ಯಾರ, ಮಧ್ಯಾಹ್ನ ಮನೆಗೆ ಬಂದಾರ, 2 ಗಂಟೆಗೂ ಆಜು ಬಾಜುದವರಿಗೂ ಕಾಣಿಸ್ಕೊಂಡಾರ. ಹಿಂಗ ಅಡ್ಡಾಡ್ಕೊಂತಿರೋ ಮನುಷ್ಯ ಒಂದು ನಿಮಿಷದೊಳಗ ಇಲ್ಲ ಅಂತಾರಪ್ಪ ಅಂದಾಗ ಯಾರಿಗೂ ಅದು ವಿಶ್ವಾಸನೇ ಆಗಂಗಿಲ್ಲ. ಸೊ ನಮ್ಮ ಪಾರ್ವಮ್ಮಿಯರ ಯಜಮಾನ್ರು ಏನದಾರ ನೋಡ್ರಿ, ನಮ್ಮ ಮಾವರು ಅವ್ರು ತೀರ್ಕೊಂಡ್ರು ಮಂಗಳವಾರ ದಿನ. ಅದನ್ನ ಮನಸ್ನ್ಯಾಗ ಇಲ್ಲಾರ್ದ ಅಂತಾರಲ್ಲ, ಆ ತರನೇ ಅದ್ ಆಗ್ಬಿಡ್ತು. ಈ ತರ ಘಟನೆ ಎಲ್ರಿಗೂ ಒಂದಿನ ಹೋಗೋದೇ, ಅದು ಇರೋದೇನೆ. ಹುಟ್ಟು ಹೆಂಗ ಅನಿರೀಕ್ಷಿತ ಆತಂದ್ರೂ ಸಾವು ಅನ್ನೋದು ಪ್ರತಿಯೊಬ್ಬರಿಗೂ ಖಚಿತ ಇದ್ದೇ ಇರ್ತೈತಿ. ಆದ್ರೂ ಏನೋಪ್ಪ ಒಳ್ಳೆ ಆರೋಗ್ಯವಾಗಿನೇ ಇದ್ರು. ಅವರು ಮಕ್ಕೊಂಡಾರ, ಆರಾಮಿಲ್ಲ, ಈ ತರ ಆಗೈತಿ ಆ ತರ ಆಗೈತಿ, ಏನು ಆ ತರದ್ದೇನು ಸೀನೇ ಇಲ್ಲ. ಮಂಗಳವಾರ ದಿನ ನಾನು 10:30 ಅಷ್ಟೊತ್ತಿಗೆ ನಾ ಮಾತಾಡ್ಸೀನ್ರಿ. ನಾನು ಕೆಳಗಡೆ ಹೋಗಿದ್ದೆ. ನಿಮ್ಗೆಲ್ಲ ಬ್ಲಾಗ್ಗಳು ಡೀಟೇಲ್ಸ್ ಆಗಿ ನನ್ಗೆ ಅಷ್ಟು ಹೇಳಕ್ ಸದ್ಯಕ್ಕೆ ಇದೇ ಇಲ್ಲ, ಅಷ್ಟು ಮನಸ್ಸಿಗೆ ಇದೇ ಇಲ್ಲ. ಬಟ್ ಆದ್ರೂ ನಾನು 4 ದಿನ ಆಯ್ತು ವಿಡಿಯೋ ಮಾಡಿರ್ಲಿಲ್ಲ. ಇದೇ ಕಾರಣಕ್ಕಾಗಿ ನಾನು ವಿಡಿಯೋ ಮಾಡಿಲ್ಲ. 10:30 ಅಷ್ಟೊತ್ತಿಗೆ ನಾನು ಬಾಕಲ್ ಮುಂದಕ್ಕೆ ಮಾಡಿದ್ರು. ನಮ್ಮ ಅವರಿಗೆ ಅಣಿಕೆ ಹಾಕಿ ಎಲ್ಲಿ ಹೋಗ್ಯಾರಿ ಪಾರ್ವಮ್ಮಿ ಅಂತ ಮಾತಾಡ್ಸಿದ್ನ್ಯಾ. ಇಲ್ಲ ತವ್ರ ಮನೆಗೆ ಹೋಗಳ, ಅವ್ರ ಅಪ್ಪಗೆ ಆರಾಮಿಲ್ಲ ಅಂತ ಹೇಳಿದ್ರು. ಮೊಬೈಲ್ ನೋಡ್ಕೊತ ಮಕ್ಕೊಂಡಿದ್ರು ಕಾಟದ ಮ್ಯಾಗ. 10:30 ನಾನು ಮಾತಾಡ್ಸಿನಿ. 11:00 ನಮ್ಮ ಮಮ್ಮಿನೂ ನೋಡ್ಯಾರ. ಒಳ್ಳೆ 2 ಗಂಟೆಗೆ ಬಾಜುಕಿನ ಅಂಟಿನೂ ಕೂಡ ನೋಡಿದಾರ. ಅವರು ಕೆಲ್ಸಲಿಂದ ಬರೋದು ಒಮ್ಮೆದೊಮ್ಮೆಲೆ ಏನಾಯ್ತು ಹೆಂಗಾಯ್ತು ಫ್ರೆಂಡ್ಸ್. ಆ ಸಾವು ಒಟ್ಟ ಮರೆಯಕ ಆಗಲ್ಲ, ಅದನ್ನ ಅರಗಿಸ್ಕೊಳಕ್ಕೂ ಆಗವಲ್ತು. ಈ ತರದ್ದು ಸಾವು ಯಪ್ಪ ನೆನ್ಸ್ಕೊಂಡ್ರೆ ಒಂಥರ ನನಗ ಇಲ್ಲಿ ಗಂಟ್ಲೆಲ್ಲ ಹೆಚ್ಚಿಗ್ದಂಗ ಅಂತ ಅನ್ಸ್ಬಿಡ್ತೈತಿ. ಮಂಗಳವಾರ ದಿನ ನೋಡ್ರಿ, ನಮ್ಮ ಪಾರ್ವಮ್ಮಿ ಬೆಳಗ್ಗೆನೆ ನಮ್ಮ ಪಾರ್ವಮ್ಮಿ ತಂದೆಯವ್ರಿಗೆ ಭಾಳ ಸೀರಿಯಸ್ ಆಗೈತಿ. ಹಂಗಾಗಿ ಅವ್ರ ತವ್ರ ಮನೆಗೆ ಇಬ್ರು ಕೂಡ ಹೋಗೋ ನಡ್ರಿ ಅಂದ್ರ ನಮ್ಮ ಮಾವರಿಗೆ ಕರ್ಕೊಂಡು ಹೋದ್ರೆ ಏನಿತ್ತೋ ಏನೋ ಗೊತ್ತಿಲ್ಲ. ನಾವೀಗೆಲ್ಲ ಅಂತೀವಿ ಅವ್ರು ಹೋಗ್ಲಿಕ್ಕೆ ಏನಾಗುತ್ತಿತ್ತು, ಅವ್ರು ಇದ್ರೇನಾಕಿತ್ತು, ಹೋಗಿದ್ರೇನಾಕಿತ್ತು ಅಂತೇಳಿ. ಅದು ಹಣೆ ಬರ ಅನ್ನೋದು, ಸಾವು ಅನ್ನೋದು ಅಬ್ರಾಮ್ ಅಲ್ಲೇ ಬರೆದು ಬಿಟ್ಟಿರ್ತಾನ ಆ ಟೈಮಿಗೆ. ಹಂಗಾಗಿ ಎಲ್ಲಾರನು ಮರು ಮಾಡಿಸುತ್ತೀರಿ. ಅದು ನಾವು ಸುಮ್ಮನೆ ಹಂಗೆ ಒಂದೊಂದ್ಸರಿ ಮಾತಿಗೆ ಅನ್ಬೇಕಾಗುತ್ತಾ. ಸೊ ಪಾರ್ವಮ್ಮಿ ಊರಿಗೆ ಹೋಗ್ಯಾರ. ಇವರು ಮಾಮೂಲಿ ಹೋಗನ್ ಕೆಲ್ಸಿಗೆ ಹೋಗ್ಯಾರ. ಅಲ್ಲಿಂದ ಸ್ವಲ್ಪ ಸುಸ್ತಾಗುತ್ತಂತ ಏನೋ ಒಟ್ಟು ಮನೆಗೆ ಬಂದಾರ. ನಮ್ಮ ಪಾರ್ವಮ್ಮಿಗೆ ಭಾಳ 1-2 ಸರಿ ಫೋನ್ ಹಚ್ಚಾರ. ನೀ ಎಲ್ಲದಿ, ಯಾವಾಗ ಬರ್ತಿ, ಲಗುಟ್ ಬಾ, ಹಂಗ ಹಿಂಗ ಅಂತೇಳಿ. ನಾ ಬರ್ತೀನಿ ತಗೋರಿ, ಮಾಮೂಲಿ ಬರಂಗ್ ಬರ್ತೀನಿ ಅಂದ್ರ, ನೀ ಲೇಟ್ ಆಗಿ ಬರ್ತಿ, ನಿನಗೇನು ಬೋರ್ಡ್ ಓದಕ್ ಬರ್ತಾನೋ, ನಿಮ್ಮ ಅಪ್ಪನ ಸಾಲಿ ಕಲ್ಸನ ಅಂತ ಪಾಪ ಹೆಂಡತಿ ಹುಡುಗಾಟ್ ಮಾಡ್ಯಾರ ಪಾರ್ವಮ್ಮಿಗೆ. ಆತು ಯಾಕ ಗಡ್ಬಡ್ ಮಾಡ್ತಾರ, ಲಗುಟ್ ಬಂದ್ರಾಯ್ತಂತೇಳಿ ಅವರು ಅಲ್ಲಿಂದ ಬಿಟ್ಟಾರಿ. ಲಾಸ್ಟ್ 3 ಗಂಟೆಗೆ ಕಾಲ್ ಹೋಗೈತಿ ನಮ್ಮ ಪಾರ್ವಮ್ಮಿಗೆ. 3 ಗಂಟೆಗೆ ಮಾತಾಡ್ಯಾರ, ಹೆಂಡತಿ ಕೂಡ ಮಾತಾಡ್ಯಾರ. ಅದಾದ್ಮ್ಯಾಗ ಏನು ಅವ್ರಿಗೆ ಹೆಂಗಾಯ್ತೋ ಏನಾಯ್ತೋ ಒಟ್ಟು ಬಾತ್ರೂಮ್ಗೆ ಹೋಗ್ಯಾರ. ಬಾತ್ರೂಮ್ಗೆ ಹೋಗಿ ಮೋಸ್ಟ್ಲಿ ನೀರ್ ಹಾಕಿ ರಿಟರ್ನ್ ಒಳ್ಳಾಗೈತೋ ಏನಾಗೈತೋ ಏನ, ನಾವು ಅಷ್ಟೇ ಗೆಸ್ ಮಾಡೋದು. ಅವ್ರಿಗೇನಾದ್ರು ದಿಢೀರ್ ಹಾರ್ಟ್ ಅಟ್ಯಾಕ್ ಅಂತಾರಲ್ಲ, ಆ ತರ ಬಂದಿರ್ಬೋದೇನೋ. ಅಂದ್ರೆ ಮನುಷ್ಯ ಅವನಿಗೆ ಏನಾದ್ರು ಜಾಸ್ತಿ ತ್ರಾಸ ಆಗಿತ್ತಂದ್ರ ಒದ್ದಾಡ್ತಿದ್ರು, ಯಾರನ್ನಾದ್ರು ಕರೀತಿದ್ರು, ಏನೋ ಒಂದ್ ಮಾಡ್ತಿದ್ರು. ಆದ್ರ ಅವು 1 ಸೆಕೆಂಡ್ನಾಗ ಅವ್ರ ಜೀವನ ಇದ್ದು ಈಗಿಲ್ಲ ಅನ್ನಂಗ ಆಗ್ಬಿಟ್ಟೈತೇನು. ಅವ್ರಲ್ಲೇ ಕುಸ್ತು ಅಲ್ಲೇ ಬಾತ್ರೂಮ್ನಾಗೆ ಕುಂತು ಬಿಟ್ಟಾರ. ಕಾಲ್ ಜರದ್ ಬಿದ್ರು, ಏನ ಅಟ್ಯಾಕ್ ಆಯ್ತು, ಏನ ಬಿದ್ದು ಏನಾದ್ರು ಒಳಗಡೆ ಒಳ ಭಾಗದೊಳಗ ಪೆಟ್ಟಾಯ್ತು, ಮೇಲ್ಗಡೆ ಭಾಗದಾಗಂತೂ ಏನು ಕಾಣಿಸ್ಕೊಂಡಿದ್ದಿಲ್ಲ. ಒಟ್ ಬಾತ್ರೂಮ್ದೊಳಗ ಅವ್ರು ಅಲ್ಲೇ ಕುಸ್ತು ಬಿದ್ದಿದಾರ ಅಂದ್ರೂ ಒದ್ದಾಡಿಲ್ಲ, ಅಂದಿಲ್ಲ. ಅವ್ರ ಕಣ್ಣೊಳಗನೆ ಕಣ್ಣಾಗ ಜೀವ ಬಿಟ್ಟಾರ ಅವ್ರು. ಯವ್ವ ಅಂದಿಲ್ಲೇನೋ, ಯಪ್ಪ ಅಂದಿಲ್ಲೇನೋ. ಆ ಟೈಮ್ನಾಗ ಯಾರಿಗೆ ನೆನ್ಸ್ಯಾರೇನೋ, ಯಾರ ನನ್ನ ಜೊತೆಗಿಲ್ಲ ಅಂತೇಳಿ ಏನೋ. ಆ ದೇವ್ರು ಅಷ್ಟು ವಿಚಾರ ಮಾಡಕ, ಅಷ್ಟು ಯೋಚನೆ ಮಾಡಕ ಟೈಮ್ ಆ ದೇವ್ರು ಕೊಟ್ಟಾನೆ ಇಲ್ಲೋ ಗೊತ್ತಿಲ್ಲ. ಸಾವು ಅಂತಂದ್ರ ಈ ಮನುಷ್ಯನ್ ಜನ್ಮ ಅಂತಂದ್ರೆ ಎಲ್ಲಾರ್ದು ಅಷ್ಟೇ. ಆದ್ರ ನಮ್ಗೆ ಈಗ ಹಂಗ ಅನಿಸ್ತೈತಿ, ಅವ್ರ ಜೊತೆಗೆ ಯಾರು ಇರ್ಲಿಲ್ಲ ಆ ಟೈಮ್ದಾಗ ಅಂತೇಳಿ. ಮತ್ತ ಅಷ್ಟೊತ್ತಿಗೆ ಅವ್ರ 3-3:30 ಅಷ್ಟೊತ್ತಿಗೆ ಅದು ಇನ್ಸಿಡೆಂಟ್ ಆಗೈತಿ. ಅವ್ರು ಕುಸ್ತಲ್ಲೇ ಕುಂತು ಬಿಟ್ಟಾರ. ಆ ಸೆಕೆಂಡ್ನಾಗೆ ಅವ್ರ ಪ್ರಾಣ ಹೊರಟೋಗೈತಿ. ಯಾಕಂದ್ರ ಅವ್ರು ಏನಂದ್ರ ಆ ಮನುಷ್ಯ ಹಿಂಗ್ ಬಾಡಿಗೆ ಹಿಂಗೆ ಕೂತಾರತ್ರಿ. ಪಾರ್ವಮ್ಮಿ ಹೇಳಿದ್ರು. ಬಾತ್ರೂಮ್ದಾಗ ಹೋಗ್ಯಾರ, ಬಾತ್ರೂಮ್ ಮಾಡ್ಯಾರ, ನೀರ್ ಹಾಕ್ಯಾರ, ಬಚ್ಚಲ್ದಾಗ್ರಿ
ನೀರು ಹಾಕ್ಯಾರ. ಹಿಂಗೆ ಟರ್ನ್ ಆಗತ್ನ್ಯಾಗ ಅವ್ರಿಗೆ ಅದು ಕುಸ್ತು ಬಿದ್ದಾರಲ್ಲ, ಆ ಗಾಡಿ ಗಂಟೆ ಹಿಂಗೆ ಕಾಲೆರಡು ಹಿಂಗೆ ಮುಂಚೆ ಹಚ್ಕೊಂಡು ಹಿಂಗೆ ಕಣ್ಣೆ ಒಂದು ಸ್ವಲ್ಪ ಅರ್ಗಣ್ಣ ಅಂತಲ್ಲ, ಕಣ್ಣಿನಾಗೆ ಜೀವ ಹೋಗೈತಿ. ಆ ಸಮಯ ಅಂದಿಲ್ಲ ಅವರು, ಯಾವ ಸಮಯ ಅಂದಿಲ್ಲ. ಯಾವಾಗ ಚಿತ್ರ ಚಿತ್ರ ಬರ್ತಾವ್ರಿ ಸಾವು ಅನ್ನೋದು. ಈಗಿನ ಕಾಲದಾಗ ನೀರಿನ ಮ್ಯಾಗಿನ ಗುಳ್ಳು ಇದ್ದಂಗ ಅಷ್ಟಾಗೈತಿ. ಮತ್ತೆ ಯಾರು ಅಪಾರ್ಟ್ಮೆಂಟ್ಗಳು ಅಂದ್ರೆ ಒಬ್ರಿಗೊಬ್ರು ಅಣಿಕೆ ಹಾಕೋದು ಭಾಳ ಕಡಿಮೆ. ಅಂದ್ರೆ ನಮ್ಮ ಅತ್ತೆಯರು ಸ್ವಲ್ಪ ಕಡೆ ಈ ಕಡೆ ಊರಿಗೆ ಅಡ್ಡಾಡೋರು. ಸೊ ಹಂಗಾಗಿ ಮೇನ್ ಡೋರನ್ನು ಅವರು ಒಳಗಡೆ ಲಾಕ್ ಮಾಡ್ಕೊಂಡಿದ್ದಿಲ್ರಿ. ಆ ಮೇನ್ ಡೋರಿಗೆ ಕುರ್ಚಿ ಹಾಕಿದ್ರು, ಕುರ್ಚಿ ಇಟ್ಟಿದ್ರು. ಯಾವಾಗಲೂ ಸ್ವಲ್ಪ ನಾವೇ ಹುಡುಗಟ್ಟು ಮಾಡೋರು. ಅಲ್ಲೇ ಇಲ್ಲೇ ನೀವು ಭಾಳ ಅಡ್ಡಾಡ್ತೀರಿ, ಮೊನ್ನೆ ಮಾವರೊಬ್ಬರೇ ಇರ್ತಾರ. ಮೊನ್ನೆನೇ ಅವ್ರ ಕಾಲು ಆಪರೇಷನ್ ಆಗಿತ್ತು. ಬಿದ್ರು ಎದ್ರು ಸುಮ್ಮನೆ ಒಬ್ರಿಗೊಬ್ರು ಪಟಕನ್ನಂಗ ಇಲ್ಲಿ ಇದು ಮಾಡಂಗಿಲ್ಲ. ಅಪಾರ್ಟ್ಮೆಂಟ್ಗಳೊಳಗ ನೀವು ಸ್ವಲ್ಪ ಕೊಂಡಿ ಹಾಕೋಬೇಡ್ರಿ ಅಂತಾರ. ಅವ್ರು ಅಷ್ಟೇ ಮುಂದಕ್ಕೆ ಮಾಡಿದ್ರು, ಬಾತ್ರೂಮು ಮುಂದಕ್ಕೆ ಮಾಡಿದ್ರು, ಅಲ್ಲೇ ಕುಂತಾರ. ಅದಾಗೈತಿ ಇನ್ಸಿಡೆಂಟ 3-3:30 ಒಳಗ, ಅಷ್ಟು ಗ್ಯಾಪಿನ ಒಳಗ ಆಗೈತಿ. ಆ ಜೀವ ಅಷ್ಟೊತ್ತಿಗೆ 10 ಸೆಕೆಂಡ್ನಾಗೆ ಜೀವ ಹೋಗೈತಿ. ಅದಾದ್ಮೇಲೆ ನಮ್ಮ ಪಾರ್ವಮಿ ತವ್ರ ಮನೇಲಿ ಇಂತ ಒಂದು 6 ಗಂಟೆಗೆ ರೀ, 6 ಗಂಟೆಗೆ ಸ್ನೇಹ ಪಿಲ್ಲು 1-2 ನಿಮಿಷ ಮುಂದೆ ಬಂದಾರ. ನಮ್ಮ ಪಾರ್ವಮಿ 1-2 ನಿಮಿಷ ಹಿಂದೆ ಬಂದಾರ ಮನೆ ಒಳಗೆ. ಅವ್ರ ಮನೆಗೆ ಹೊರಗಡೆ ಬೂಟ್ ನೋಡ್ಯಾರ. ನಮ್ಮ ಅವ್ರ ಇಷ್ಟು ಲಗುಟ್ ಯಾಕೆ ಬಂದಾರ ಇವ್ರಂತೆ ಹಂಗೆ ಮಾತಾಡ್ಕೊತ ಒಳಗೆ ಹೋಗ್ಯಾರ. ಸೊ ನಮ್ಮ ಮಕ್ಕಳು ಸಲ್ಲಿಂತ ಬಂದ್ರು. ಅದೇ ಸ್ವಲ್ಪ ನನಗೂ ಯಾಕೋ ಸುಸ್ತು ಅಂತ ಆ ದಿನ ನನಗೆ ಊಟನೇ ಹೋಗಿದ್ದಿಲ್ಲ ಮಧ್ಯಾಹ್ನನು. ಯಾಕಂದ್ರೆ ಆ ದಿನ ಮಮ್ಮಿಯರು ಊರಿಗೆ ಹೋದ್ರು. ನನಗನ್ಸ್ತು ಮಮ್ಮಿಯರು ಊರಿಗೆ ಹೋಗ್ಯಾರ, ಅದಕ್ಕೆ ಒಂದೇ ಒಂದು ಹಸಿ ತಿನ್ಬೇಕಂದ್ರೂ ನಾನು ಒಂದೊಂದು ಗುಟ್ಟು ನೀರು ಕುಡಿದು ಒಂದೊಂದು ದೋಸೆ ತಿಂದಿನಿ. ಮಮ್ಮಿನೂ ಊರಿಗೂ ಇರೋರಿದ್ರು, ಅವರು ಒಮ್ಮೆದಮ್ಮಲ್ಲೇ ಹೋಗ್ಬೇಕಂತ ಪರಿಸ್ಥಿತಿ ಬಂತು. ಹಾಗಾಗಿ ಅವರು ಊರಿಗೆ ಹೋದ್ರು. ಅದಕ್ಕೆ ಮಕ್ಕಳು ಶಾಲೆಗೆ ಹೋದ್ರು. ಅದಕ್ಕೆ ನನಗೆ ಹಿಂಗೆ ಹಾಕತ್ತದ ಬಿಡಪ್ಪ ಅಂತೇಳಿ ನನಗೂ ಹೋಗ್ಲಿಲ್ಲ ಅದು ದೋಸೆ. ಅಂದ್ರೂ ಸುಮ್ಮ ಸ್ವಲ್ಪ ಒಂದು ಹಸೆ ತಿಂದು ಮುಕ್ಕೊಂಬಿಟ್ಟೆ ನಾನು. ನಮ್ಮ ಕವಿತಾ ಮಮ್ಮಿಯರ್ಗು ಅವತ್ತು ಊಟ ಅರ್ಧ ಆಗೈತ್ರಿ. ಉಣ್ಣಾಕ ಕೂತಾರ. ಅವ್ರಿಗೂ ಏನೋ ಬೇರೆ ಕೆಲಸ ಬಂತು ಏನು ಬಂತು, ಅವರು ಆ ಊಟ ಅಲ್ಲೇ ಅರ್ಧಕ್ಕೆ ಬಿಟ್ಟಾರ. ನಮ್ಮ ಪಾರ್ವಮ್ಮಿಗೆ 2 ದಿನ ಅವ್ರು ಊಟ ಮಾಡ್ಬೇಕಂದ್ರ ರೊಟ್ಟಿ ಕೈ ಆಗೈತಂತ್ರಿ. ಸೊ ಪಾರ್ವಮ್ಮಿ ಅಪ್ಪಗೆ ಆರಾಮಿಲ್ಲ, ಹಂಗಾಗಿ ಅದೇನಾದ್ರು ಕೆಟ್ಟ ಸುದ್ದಿ ಬರ್ಬೋದಂತೆಗೆ ಅವ್ರು ಹಿಂಗೆ ಅನ್ಕೊಂಡಾರ. ಸೊ ಅವ್ರು 3-3 ಅನ್ನೋಷ್ಟೊತ್ತಿಗೆ ಅವ್ರಿಗೆ ಅಲ್ಲೇ ಆಗೈತಿ. ನಮ್ಮ ಸಿದ್ದು ಮಾಮಗೂ ಕೆಲ್ಸಿನೇ ಒಟ್ಟ ಚೀತಿದ್ದಿಲ್ಲ ಅಂತ, ಅಂದ್ರೆ ಪಾರ್ವಮ್ಮಿ ಮಗನಿಗೆ. ಬಟ್ ಪಾರ್ವಮ್ಮಿ ಮಗಳಿಗೂ ಬಿಜಾಪುರದಾಗ ಏನು ಇರ್ತಾರ ನೋಡ್ರಿ ವೈಷ್ಣು ಅಂಟೆ ಅಂತೇಳಿ, ಅವ್ರಿಗೂ ಯಾಕೋ ಒಂಥರ ನಿದ್ದೆ ಎತ್ತಿಲ್ಲ ಅಂತ 2 ದಿನ. ಅದಕ್ಕೆ ಕಣ್ಣು ಹರಿಲಿಕ್ಕಂದ್ರು ಕಳ್ಳು ಹರಿತದಂತ ಅದಕ್ಕೆ ಹೇಳ್ತಾರೇನೋ, ಮೋಸ್ಟ್ಲಿ ನನ್ಗೆ ಗೊತ್ತಿಲ್ಲ. ಸೊ ಈಗೆಲ್ಲ ಈ ಥರ ಆಗುತ್ತಿತ್ತು ಅಂತ ಈಗ ಎಲ್ಲರೂ ಹೇಳಕತ್ತಾರ. ಅದೇನೋ ದೇವ್ರ ಸೂಚನೆ ಕೊಡ್ತಾನೇನೋ ಈ ಥರ ಆಗುತ್ತಂತೇಳಿ ಮುನ್ಸೂಚನೆ. ಸೊ ಮಕ್ಕಳು ಸಾಲಿಂದ ಬಂದ್ರು. ನಾನು ಸುಸ್ತಾಗ್ಯದಂತೆ ಮಲ್ಕೊಂಡಿದ್ದೆ. ಬಾಕುಲ್ ತೆಗೆದೆ. ನಾನು ಸ್ವಲ್ಪ ತಲೆ ಕಟ್ಕೊಂಡು ಮಕ್ಕೊಂಡಿದ್ದೆ ಅಷ್ಟೇ. ಬಾಜುಕಿನ ಅಂಟಿ ಮಾತಾಡ್ಸಕತ್ತಿದ್ರು, ನಾನು ಅಲ್ಲೇ ನಿಂತಿದ್ದೆ. ಪಾರ್ವಮ್ಮಿ ಒಮ್ಮೆ ಚರ್ಚೀರಿ ಆವಾಜ್ ಮಾಡಕತ್ರು. ಅವ್ರ ಅಪ್ಪಗೆ ಏನ್ರ ಆಗೈತನೋ, ಮತ್ ಮುತ್ತೆ ಭಾಳ ವಯಸ್ಸಾಗಿತ್ತು ಬಿಡ್ರಿ, ಅದೇ ಆಗಿರ್ಬೋದನಂತೆಗೆ ಸೀನಾ ಹುಡುಗರು ನೀವು ಕೈಕಾಲ್ ಮಾರಿ ತಕೋರಿ, ನಾ ಬರ್ತೀನಿ ಅಂತೇಳಿ ಕೆಳಗಡೆ ಹೋದೆ. ಬಾತ್ರೂಮ್ನಲ್ಲಿಂತ ನಮ್ಮ ಐದೊಂದೇರು ಇಲ್ಲಿ ಕೆಳಗಡೆ ಒಬ್ರು ಅಣ್ಣ ಅದಾರ, ಅವರು ಹೆಸರು ಕುಡ್ಕೊಂಡು ಬಾತ್ರೂಮ್ಲಿಂತ ಹಾಲ್ದಾಗ ತಂದು ಹಾಕ್ಯಾರ. ಮತ್ತು ಅಷ್ಟೊತ್ತಿಗೆ ಅವ್ರಿಗೆ 3:30-3 ಗಂಟೆ ಒಳಗನೆ ಆ ಥರ ಅವರಿಗೆ ಆಗ್ಬಿಟ್ಟೈತಿ. ಸೊ ಅವ್ರ ಜೀವನನ ತ್ಯಜಿಸಿದಾರ. ಅಂದ್ರೂ ಒಂದು ಆಸೆ ಏನೊಂದು ಇರ್ತಲ್ಲ, ಅವ್ರಿಗೂ ಶಾಕ್ ಆಗ್ಬಿಟ್ಟೈತಿ. ಅವ್ರ ಮನೇಲಿಂತ ತಂದಿನ ಸೀರಿಯಸ್ ಅದಾನಂತೇಳಿ ತಂದಿ ಮಾತಾಡಿಸಿ ಪಾಪ ಅವ್ರ ಮನೆ ವರ್ಷಕ್ಕೆ ಇವ್ರು ಹಿಂಗೆ ಕುಸ್ತು ಬಿದ್ದಾರಂತ ಅವ್ರು ಅನ್ಕೊಂಡಾರ. ಸ್ವಲ್ಪ ಅವ್ರು ಯಾವಾಗಾದ್ರೂ ಅವ್ರಿಗೆ ಸ್ವಲ್ಪ ತಂಪು ಆಗಿ ಬರ್ತಿರ್ಲಿಲ್ಲ, ಮೂರ್ಛೆಗಿರ್ಚೆ ಹೋಗ್ಯಾರೇನೋ ಅನ್ನಂಗನ ಅನ್ಸ್ಬಿಟ್ಟೈತಿ. ಸೊ ಹಾಗಾಗಿ ನಾನು ಹೋದೆ. ಮತ್ತು ಇಲ್ಲಿ ಕೆಳಗಡೆ ಅಣ್ಣರು ಇದ್ರು, ನಮ್ಮ ಮೈದ್ನವ್ರು ಹೊಸರು ಇದ್ರು, ಶುಭಮ್ಮ, ಮೂಂಕರ, ಮೈದ್ನ, ನಮ್ಮ ಅತ್ತಿದವರು, ಆಜು ಬಾಜುದವರು ಎಲ್ಲರೂ ಓಡಿ ಬಂದರು. ಎಲ್ಲರೂ ಕಾಯಿ ತಿಕ್ಕು, ಕಾಳು ತಿಕ್ಕು, ಮತ್ತದು ಉಳ್ಳಾಗಡ್ಡಿ ಇದನ್ನ ಮೂಗಿಗೆ ತೋರಿಸ್ರಿ, ಈ ಥರ ಎಲ್ಲನೂ ಕೂಡ ನಾವು ನಮ್ದು ಇದ್ರೊಳಗೆ ಮಾಡಾಕತ್ವಿ. ಡಾಕ್ಟ್ರ್ ಕರ್ಸಿದ್ವಿ. ಅವರು ಸ್ವಲ್ಪ ಮುಂದೆ ಹೋಗ್ರಿ ಅಂತಂದ್ರು. ರಿಕ್ಷಾ ಮಾಡ್ಕೊಂಡು ನಾನು ರೇಖಕ್ಕ ಅಷ್ಟೊತ್ತಿಗೆ ಫೋನ್ ಮಾಡಿದ್ದೆ. ಹಿಂಗ ಯಾಕಂದ್ರೆ ನಿಮ್ಮ ಮಾವಾಗ ಹಿಂಗಾಗೈತಿ ಬಾ ರೇಖಕ್ಕ ಅಂತೇಳಿ. ರೇಖಕ್ಕ, ದೀಪಕ್ಕ ಅವರು ಬಂದರು. ಮತ್ತು ರಿಕ್ಷಾ ಮಾಡ್ಕೊಂಡು ನಾನು, ಶುಭಮ್ಮ, ಪಾರು ಮಮ್ಮಿ, ನಮ್ಮ ಮೈದುಂದೇರು, ಮತ್ತು ಇಲ್ಲಿ ಕೆಳಗಡೆ ಅಣ್ಣರು ಹೊಸರು ಕೂಡ ಹೋದ್ವಿ ದವಾಖಾನಿಗೆ. ಮತ್ತು ಫೈಲ್ ಬಿಟ್ಟು ಬಂದಿನಿ ಅಂತೇಳಿ ರೇಖಕ್ಕ ಫೈಲ್ ತೊಗೊಳಕ್ಕೆ ಮನೆಗೆ ಬಂದ್ಲು. ನಾನು, ಪಾರ ಮಮ್ಮಿ ಮತ್ತು ಎಲ್ಲರೂ ಹೋದ್ವಿ ಇದ್ರೊಳಗೆ ಹಾಕ್ಕೊಂಡು. ಅಲ್ಲಿ ಡಾಕ್ಟರ್ ನೋಡಿದ್ರು. ಅವರು ಹೋದ ತಕ್ಷಣ ಕೈ ನೋಡಿದ್ರು, ಕಣ್ಣು ನೋಡಿದ್ರು, ಹಾರ್ಟ್ಬೀಟ್ ಚೆಕ್ ಮಾಡಿದ್ರು. ಸ್ವಲ್ಪ ECG ಮಾಡ್ಕೊಂಬ ಅಂತ ಒಳಗಡೆ ಹೋದ್ರು. ಪಾರ್ವಮ್ಮಿ ಬಾ ತ್ರಾಸ ಮಾಡ್ಕೊಂಡು ಹೋಗತ್ತನ, ಅವ್ರನ್ನ ಹೊರಗಡೆ ಹೊರಿ ಪೇಷಂಟ್ ಅದಾರ, ಅವ್ರು ಕರ್ಕೊಂಡು ಹೊರಗೆ ಹೋರಿ ಗಲಾಟೆ ಮಾಡ್ತಾರೆ. ನಾನು ಪಾರ್ವಮ್ಮಿ ಕರ್ಕೊಂಡು ಅವರು ಬಂದು ಕುರ್ಚಿ ಬಲ್ಲೆ ಕುಂತೆ.
ಸ್ವಲ್ಪ ಹೊತ್ತಾಗನ ನಮ್ಮ ಮೈದ್ನವರು ಹೇಳಿದ್ರು, ಇಲ್ಲ ನೀವು ಕರ್ಕೊಂಡು ಹೋಗ್ರಿ ಅವರಿಗೆ. ನಮಗೂ ಹೇಳಿಲ್ಲ ಒಮ್ಮೆ ಗಾಬರಿ ಆಗುತ್ತಾ ಅಂತೇಳಿ. ನಂಗೆ ಮೂರ್ಛೆ ಹೋಗಿರ್ಬೇಕೇನೋ, ಈ ಥರ ನಮಗೆ ತಂಪು ಹೆಚ್ಚಾಗಿ ಆಗಿ ಬರ್ತಿದ್ದಿಲ್ಲ ಅವರಿಗೆ. ಆ ಥರದ್ದು ಏನಾದರೂ ಆಗಿ ಮೂರ್ಛೆ ಹೋಗ್ಯಾರ ಅನ್ನೋದು ನಮ್ಗೆ ಅದೇ ಇತ್ತು. ಸೊ ಮೈ ಅಂತೂ ಫುಲ್ ಬರ್ಪದಂಗೆ ಆಗ್ಬಿಟ್ಟಿತ್ತು ರೀ. ಇಲ್ಲೇ ಮನೆಗೇನೆ ಮೈ ಬರ್ಪಾಗಿತ್ತು ಅವ್ರದ್ದು, ಅಷ್ಟು ಕೋಲ್ಡ್ ಆಗಿಬಿಟ್ಟಿತ್ತು ಅವ್ರ ಮೈ. ಬಾತ್ರೂಮ್ದಾಗ ಬಿದ್ದಿದ್ರಲ್ಲ, ಆ ತಂಪಿಗೆ ಆ ಥರ ಆಗೈತೆ ನಾನು ಅಂತ ಅಂದ್ಕೊಂಡು ಈ ಥರ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ನಾವು ಈ ಥರ ಆಗಿರ್ಬೋದು ಅಂತೇಳಿ. ಮತ್ತು ಅವ್ರ ಪಾರ್ಮಮ್ಮಿ ಭಾಳ ತ್ರಾಸ ಮಾಡ್ಕೊಳಕತ್ರು. ಮತ್ತು ರೇಖಕ್ಕನು ಪೈಲ್ ತೊಗೊಂಬರಕ್ಕೆ ಮನೆಗೆ ಬಂದು ನಾನು ಹಂಗೆ ಮುಕ್ಕೊಂಡು ಎದ್ದಿದ್ದೆ, ತಲೆ ಸಮಯ ಕಟ್ಕೊಂಡಿದ್ದಿಲ್ಲ, ಕ್ಲಿಪ್ ಸಮಯ ಹಾಕೊಂಡಿದ್ದಿಲ್ಲ. ನಾನು ಹಂಗೆ ಆವಾಜ್ ಬರೋ ತಳಗಡೆ ಹೋದೆ. ನಾನು ಚಪ್ಪಲಿ ಅದು ಏನೂ ಹಾಕೊಂಡಿರ್ಲಿಲ್ಲ. ಹಂಗೆ ಹಿಂಗಾಗನ ಅವ್ರ ಜೊತೆಗೆ ಹಂಗೆ ನಾನು ಓಡೋಗ್ಬಿಟ್ಟೆ. ಆ ಟೈಮ್ ನನಗೆ ಏನು ಬೇರೆ ಏನು ವಿಚಾರಣೆ ಬಂದಿಲ್ಲ. ಸೊ ಅಲ್ಲಿ ಅವರು ತ್ರಾಸ ಮಾಡ್ಕೊಳಕತ್ರು, ಹೆಂಗ ಏನು ಅಂತ ಹೇಳ್ಕೇಸಿ ಆಮೇಲೆ ಸಿದ್ದಮಾಮ ಬಂದು ಪಾರ್ವಮ್ಮಿ ತೆಕ್ಕಿ ಬೆಳೆದು ಅಳಕತ್ರು. ಅವ್ರು ಏನಾಗೈತಿ ಹೇಳು ಅಂತ ಕೇಳಕತ್ರು. ಪಾರ್ವಮ್ಮಿ ಏನಿಲ್ಲ, ಮುಂದಕ್ಕೆ ಹೋಗಂತ ಹೇಳ್ಯಾರ, ನೀ ಏನು ತ್ರಾಸ ಮಾಡ್ಕೋಬೇಡ, ನಾ ಮುಂದಕ್ಕೆ ಹೋಗಿ ತೋರಿಸ್ಕೊಂಡ್ ಬರ್ತೀನಿ, ನಿಮ್ಮ ಮನೆಗೆ ನಡಿ, ವೈನಿ ಕರ್ಕೊಂಡು, ವೈನಿ ನೀವು ಇವ್ರಿಗೆ ತೊಗೊಂಡು ಮನೆಗೆ ಹೋಗ್ರಿ ಅಂತ ನಮ್ಮ ಮೈದ್ನ ನನಗಂದ್ರು ಸಿದ್ದಮಾಮ ಅದು ಎಲ್ಲ. ಆಮೇಲೆ ಇಲ್ಲ ನಾ ಅವ್ರಿಗೆ ಬಿಟ್ಟು ಹೋಗಂಗಿಲ್ಲ, ನಾ ಅವ್ರ ಜೊತೆಗೆ ಇರ್ತೀನಿ ಅಂತ ಪಾರ್ವಮ್ಮಿ ಸಿಕ್ಕಾಪಟ್ಟೆ ಗಲಾಟೆ ಅಂದ್ರೆ ಅಷ್ಟು ತ್ರಾಸ ಮಾಡ್ಕೊಳಕತ್ಬಿಟ್ಟು. ನೀ ಏನು ಕೇಳ್ತಿಲ್ಲ ಅಂತೇಳಿ ಬೆದರಿಸ್ತಾನ. ಮತ್ತು ಅವರು ಮಾತಾಡತ್ರು. ನಾನು ಶುಭಮ್ ಕೇಳಿದೆ, ಅಪ್ಪಿ ಏನಾಗೈತಿ ಹಂಗಂತಂದೆ. ಇಲ್ರಿ ವೈನಿ ಆಲ್ರೆಡಿ 3.5 ತಾಸು ಮ್ಯಾಗ ಆಗೈತಂತ, ಭಾಳ ತೆಗೈತಿ ಜೀವ ಹೋಗಿ ಡಾಕ್ಟ್ರಿಗೆ ಹೇಳಿದ್ರು ಅಂತಂದ್ರು. ಅಷ್ಟು ನನಗೊಂಥರ ಹಿಂಗೆ ಅಳಕ್ಕೂ ಆಗೋತ್ತು, ಸಮಾಧಾನ ಆಗೋತ್ತು, ಒಂಥರ ಕುತ್ತಿ ಇಚ್ಚಿಕೊಂಡಂಗೆ ಅಂತಾರಲ್ಲ ಆ ಥರ ಹಂಗ ಆಗ್ಬಿಡ್ತು ನೋಡ್ರಿ. ದಳೆ ಹೊಡಿಲಿ ಮನುಷ್ಯನ ಜನ್ಮ ಹೆಂಗಿರುತ್ತಲ್ಲ, ಜೀವ ಅಂದ್ರೆ ನೀರಿನ ಮ್ಯಾಗಿನ ಗುಳ್ಳಿ. ಪಾಪ ಟೈಮ್ದಾಗ ಅವ್ರ ಜೊತೆಗೆ ಯಾರೂ ಇರಲಿಲ್ಲ ಅನ್ನೋದೊಂದು ಪಾರ್ವಮ್ಮಿ ಕೊರಗು ಭಾಳ ಆಗಿಬಿಟ್ಟೈತಿ. ಪ್ರತಿದಿನ ಅವ್ರು ನಾವು ಹೋಗ್ಬಾರ್ದಾಗಿತ್ತು ಅನ್ನೋ ಒಂದು ಭಾಷೆ ಇಟ್ಟೇ ಮಾತಾಡ್ತಾರೆ. ಹೋಗುವಾಗ ಯಾರಿಗೂ ಅವ್ರು ನೋವು ಹೇಳ್ಕೊಳ್ಳಿಲ್ಲ, ಒಂದು ಯಾರಿಗೆ ಹೇಳಿಲ್ಲ ಕೇಳಿಲ್ಲ. ಕ್ಷಣಕ್ಕಿದ್ದವ್ರು ಇನ್ನೊಂದು ಕ್ಷಣಕ್ಕಿಲ್ಲಪ್ಪ ನಮ್ಮ ಮಾವ ಅಂತ ಕೇಸದ ನೆನೆಸ್ಕೊಂಡ್ರೆ ಯಪ್ಪ ಆ ಥರ ದಿಗಿಲ್ ಬಿಡ್ದಂಗೆ ಆಗ್ಬಿಡ್ತೈತಿ. ತುಂಬ ಜನ ಹೇಳ್ತಾರ ಪುಣ್ಯ ಸಾವು, ಯಾರ ಕಡೆಯಿಂದ ಏನೋ ಅಜ್ಜಿ ಆಗಲಿಲ್ಲ, ಹೊರಿ ಆಗಲಿಲ್ಲ ಅಂತೇಳಿ ಅಂತಾರ. ಬಟ್ ಆದ್ರೂ ಯಾರ್ಯಾರು ಆಗಲ್ಲಕ್ಕ, ಜೀವನ ಎಲ್ಲರಿಗೂ ಬೇಕಾಗೋದೇ ಇರ್ತದ. ಈ ಜೀವನದೊಳಗೆ ಈ ಶರೀರದೊಳಗೆ ಒಂದು ಉಸಿರು ಅನ್ನೋದು ಒಂದು ಆ ಶರೀರದೊಳಗೆ ಇಲ್ಲಪ್ಪ ಅಂತಂದ್ರೆ ಏನಿದ್ರು ಎಷ್ಟಿದ್ರು ಅದೆಲ್ಲ ವ್ಯರ್ಥನೆ ನೋಡ್ರಿ. ಯಪ್ಪ ನನಗದು ಇನ್ನೂ ತರ ಕರೆ ನಿಮ್ಗೆ ಅದನ್ನ ಆ ಥರದ್ದು ಅರ್ಥ ಮಾಡಿಸಿ ನಂಗೆ ಹೇಳ್ಕೊಳಕ್ ಶಬ್ದಗಳು ಗೊತ್ತಾಗಲಾಗೈತಿ. ಈ ಥರ ನಮ್ಮ ಮಾವಾರ್ದು ಘಟನೆ ಆಯ್ತು ನೋಡ್ರಿ ಫ್ರೆಂಡ್ಸ್. ಇದೆಲ್ಲ ಆಗಿದ್ದು ಒಂದು ಅರ್ಧ ತಾಸಿನ ಒಳಗ ನೋಡ್ರಿ. ಅವ್ರು ಬಾತ್ರೂಮ್ 3 ಗಂಟೆಗೆ ಕಾಲ್ ಆಗಿತ್ತು ನಮ್ಮ ಪಾರ್ವಮ್ಮಮ್ಮಿಗೆ. 3 ಗಂಟೆಗೆ ಮಾತಾಡ್ಯಾರ, ನೀ ಎಲ್ಲದಿ ಲಗುಟ್ ಬಾ ಅಂತ ಒಂದು ಮಾತು ಮಾತಾಡ್ಯಾರ. ಬರ್ತೀನ್ರಿ ಇಲ್ಲೇ ಅಕ್ಕಲ್ ಕೊಡ್ದಾಗ ಅದಿನಂತ ಅವ್ರು ಅಂದಾರ. ಅದೇ ಲಾಸ್ಟ್ ಕೊನೆ ಮಾತಂದ್ರೆ ಹೆಂಡತಿ ಜೊತೆಗೆ ಮಾತಾಡ್ಯಾರ. ಅಷ್ಟು ಪ್ರೀತಿ ಇದ್ರಿ ಪಾಪ ಅವರು. ಇತ್ತೀಚೆಗಂತರೂ ನಾನೇ ಎಷ್ಟೋ ಸರಿ ಹುಡುಗಾಟ ಮಾಡ್ತಿದ್ದೆ. ಹೊಸ ಮನೆ ಆಯ್ತು, ಹೊಸ ಕಾಟ್ ತಗೊಂಡ್ರು, ಹೊಸ ಟ್ರಿಜರಿ ತಗೊಂಡ್ರು, ಫ್ರಿಜ್ ತಗೊಂಡ್ರು, ಟಿವಿ ತಗೊಂಡ್ರು, ಮೊಬೈಲ್ ತಗೊಂಡ್ರು. ಮೊನ್ನೆ ಈಗ 15 ದಿನ ಆಗಿದ್ರಿ ಫಿಲ್ಟರ್ ಕುಂಡ್ರುಶ್ಯಾರ. ನಾನು ಹೋಗ್ತೀನಿ, ನನ್ನ ಹೆಂಡತಿಗೆ ಹೈರಾಣ ಆಗುತ್ತಂತ ಮಾಡಿದ್ರು. ಏನ್ ಮಾಡಿದ್ರು ಆ ದೇವ್ರ ಆ ಥರ ಮಾಡಕ್ ಹಚ್ಚಿದ್ನು. ದೀಪಾವಳಿ ನೀವು ಹೊಸ ಸೀರೆ ತೊಗೊಳಕತ್ತಿ, 400 ರೂಪಾಯಿ ಸೀರೆ ಐತಿ, ನಮ್ಮ ಮಾಲಕನೇ ಅಂತ ತಗೋತಾಳ, ನೀನು ತಗೋ, ನಾನು ತಿಂಗಳ ಕೊಟ್ಟು ಮುಟ್ಟಿಸ್ತೀನಿ ಅಂತ ಅಂದಿದ್ರಂತ ಮೊನ್ನೆನೆ. ನಮ್ಮ ಅತ್ತಿಯರು ಅದೆಲ್ಲ ಹೇಳ್ಕೊಂಡು ಅಳ್ತಾ ಇದ್ರು. ಇದೆಲ್ಲ ನೆನಪಾಗಿ ಉಳಿಲಿ, ಇದೆಲ್ಲ ನೆನೆಸ್ಕೊಂತ ಕುಂದಿರ್ಲಿ ಅಂತೇಳಿ ಇಷ್ಟೆಲ್ಲ ಪುಣ್ಯಾತ್ಮ ಮಾಡಿ ಹೋದ್ರು. ಯಾರಿಗೆ ಗೊತ್ತು, ಯಾವಾಗ್ಲೂ ಅವ್ರು ನಕ್ಕೋತಾನೆ ಇರೋದೇ ಅವ್ರು. ನಾನಂತೂ ಭಾಳ ಹುಡುಗಾಟಿಕೆ ಮಾಡೇಕಿ. ಈಗೆಲ್ಲ ಹೊಸದ್ ಮಾಡಿರಿ, ಈಗ ನಮ್ಮ ತೊಬೇಕೆ ಹಳೆ ಕದ ನಾವು ಇನ್ನೊಂದು ಮಾಡ್ಕೋರಿ, ನೀವು ಹೊಸ ಹತ್ತಿ ತೊಗೊಂಬರತ್ ನಾನೇಕಿ. ಇಬ್ರು ಅಷ್ಟು ನಾವು ಅದನ್ನ ಮಾಡ್ಬಿಡು, ನಿಮ್ಮ ಅವಾಗೊಂದು ಹೊಸ ಹತ್ತಿ ತೊಗೊಂಬಂದ್ಬಿಡು, ಸಸಿ ಅದೇಕತ್ ನಮ್ಮ ಅತ್ತಿ ಹಿಂಗತ್ತೆ ಮಾಡೋರು. ಯಾವಾಗಲೂ ನಕ್ಕೋತ ಮಾತಾಡೋರು ನಮ್ಮ ಮಾವರು. ಒಟ್ಟ ಅವ್ರ ಸಿಟ್ಟನ್ನೇ ನಾನು ನೋಡಿರ್ಲಿಲ್ಲ. ಬಂದು ಇಷ್ಟು ದಿನ ಆಯ್ತಂದ್ರೂ ಹೆಂಗಾಯ್ತು ನೋಡ್ರಿ ಮನುಷ್ಯನ ಜನ್ಮಿಗೆ. ಏನೇ ಆಗಲ್ಲಕ್ಕ, ಜೀವನದೊಳಗೆ ಆರೋಗ್ಯ ಅಷ್ಟೊಂದು ಇರಬೇಕು. ಏನಿರ್ತೋ ಬಿಡ್ತೋ ಒಂದೊಂದ್ಸರಿ. ಈಗ ದೇವ್ರು ನಮ್ಗೆ ಕೊಟ್ಟಿದ್ದನ್ನ ನಾವು ಅರ್ಥ ಮಾಡ್ಕೊಳಲ್ಲ. ಇಲ್ಲದೆ ಇರೋ ಕಡೆನೇ ಜಾಸ್ತಿ ಗಮನ ಕೊಟ್ಕೊಂತ ಹೋಗ್ತಿರ್ತೀವಿ. ಈ ಥರದ ಘಟನೆ ಆದಾಗ ಅದ್ರ ಕಡೆ ಒಳ್ಳೆ ನೋಡ್ಬೇಕಂತ ಅನಿಸ್ತೈತಿ. ಏನು ಮಾಡ್ತೀರಿ, ಈ ಥರದ್ದು ಆಗ್ಬಾರ್ದಾಗಿತ್ತು, ಆಗೋಗೈತಿ. ಜೀವನದಾಗ ಎಲ್ಲರೂ ಒಂದಿನ ಹೋಗೋದೇನೆ.
ಯಾರು ಶಾಶ್ವತ ಅಲ್ಲ. ಬಟ್ ಆದ್ರೂ ಇನ್ನು ನಾನು ಅಡ್ಡಾಡ್ಕೊತಾ ಇದ್ರು, ಇನ್ನ ಗಟ್ಟಿನೇ ಇದ್ರು. ಒಮ್ಮೆದೊಮ್ಮಲ್ಲೇ ಈ ಥರ ಆಗ್ಬಿಡ್ತು ನೋಡ್ರಿ ನಮ್ಮ ಮಾವರ್ದು. ಮನೆ ರೀಲ್ಸ್ ಮಾಡಿದ್ದೆ, ಎಷ್ಟು ಚಂದ್ರ ಇಬ್ರು ಕೂಡ ರೀಲ್ಸ್ ಮಾಡಿದ್ರು. ಆದ್ರೆ ಈಗ ಅವ್ರದ್ದು ನೆನಪು ಅಷ್ಟೇ ನೋಡ್ರಿ. ಆದ್ರೆ ಅವ್ರ ಜೀವಂತ ಇದ್ದಾಗ ಅವ್ರ ಮುಖ ಚೇಹರೆವನ್ನ ವಿಡಿಯೋದಾಗ ನಾನು ಆಲ್ರೆಡಿ ಲಾಗ್ದೊಳಗೆ ಹಾಕಿನಿ, ಅದಷ್ಟೇ ನೋಡ್ಬೋದು ನೋಡ್ರಿ. ನನ್ನ ಆಜ್ಞೆದು ಅದೇ ಅನ್ನಕತ್ತಿದ್ರು. ಪಾಪ ಅದನ್ನೆಲ್ಲ ಹತ್ತು ತ್ರಾಸ ಮಾಡ್ಕೊಳಕತ್ರು. ಎಲ್ಲರಿಗೂ ಸುದ್ದಿ ಹೋದ್ಮ್ಯಾಗ ಎಲ್ಲರಿಗೂ ಶಾಕ್ ಆಗೈತಿ. ವಿಷಯ ಏನೂನೇ ಇಲ್ಲ. ಎಂಥ ಟೈಮ್ದಾಗೆಲ್ಲ ಅವರು ಉಳಿದು ಬಂದಾರ. ಅವ್ರಿಗೂ ಸ್ವಲ್ಪ ನಡ್ಬರ್ಕ ಆರೋಗ್ಯ ಭಾಳ ಹದಗೆಟ್ಟಿತ್ತು. ಅಂಥ ಟೈಮ್ದಾಗ ಅವರು ಧೈರ್ಯ ಬಿಟ್ಟಿಲ್ಲ. ಏನಾರ ಆದಾಗ ಯಾರ ಆಜು ಬಾಜು ಇರ್ತಿದ್ರು, ಲಗುಟನೆ ಇಲಾಜಾಗಿ ಅವ್ರ ಜೀವನನ ಉಳಿಸ್ಕೊಂಡಿದ್ರು. ಈ ಟೈಮ್ದಾಗ ನಡಿ ಅಂದ್ರತ್ತ, ನಡ್ರಿ ಮಾತಾಡ್ಸ್ಬಾರ ನಮ್ಮ ಅಪ್ಪಗಂದ, ನೀನ ಹೋಗ್ಬಾ, ನಾವಲ್ಲ ನಿಮ್ಮ ಅಪ್ಪ ವಯಸ್ಸಾಗೈತಿ, ಸಾಯಂಕಾಲಕ್ಕೆ ನಿಮ್ಮ ಅಪ್ಪನ ಮಾತಾಡ್ಸ್ಬಾ ಅಂತೇಳಿ ಹೆಂಡತಿ ಕಳಿಸ್ಕೊಟ್ಟು ಯಾರಾದ್ರೂ ಇದ್ರ ಬದುಕಿಸ್ತಾರಂತೇಳಿ ಆ ದೇವ್ರನ್ನೇ ಎಲ್ಲರನ್ನು ಅಗಲಿಸಿದ್ನು. ಏನು ಅವರು ಬಿದ್ದ ಮ್ಯಾಗೂ ಒಂದು ಆವಾಜ್ ಬಂದಿಲ್ಲ, ಅವ್ರು ಚೀರಿಲ್ಲ, ಅವ್ರು ಒದ್ರಾಡಿಲ್ಲ, ಏನೂ ಆಗಿಲ್ಲ. ನಾವೆಲ್ಲರೂ ಮನೆಗೆ ಇದ್ವಿ. ಖಾಲಿ ಟೈಮ್ದಾಗ ಆ ಕಡೆ ಯಾರಾದ್ರೂ ಆ ಕಡೆ ಹೋಗಿದ್ರು. ಆದ್ರೆ ಆ ಟೈಮ್ದಾಗ ನಾವು ಹೊಸರು ಮನೆಗನೆ ಇದೀವಿ. ಅವ್ರದ್ದು ಅವಾಜು ಬಂದಿಲ್ಲ, ಅವ್ರು ಕೂಗಿಲ್ಲ. ಅವ್ರ ದನಿನೂ ಸ್ವಲ್ಪ ಭಾಳ ಕಡಿಮೆ ರೀ. ಅವ್ರ ದನಿದ ಅವಾಜ್ ಭಾಳ ಕಡಿಮೆ. ಅವ್ರಿಗೆ ಟೈಮ್ ದೇವ್ರ ಅವನಿಗೆ ಆ ಥರದ್ದು ಒಂದು ಸಿಚುವೇಶನ್ನೇ ಕೊಟ್ಟಿಲ್ಲ. ಅವ್ರದ್ದು ಅಲ್ಲಿಗೆ ಮುಗಿದ್ ಬಂದೈತಿ. ಹಂಗಾಗಿ ಎಲ್ಲಾನು ಬೈಲಿಂಗ್ ಮಾಡಿ ಆಗ್ಬಿಡ್ತು ನೋಡ್ರಿ. ಇಡೀ ದಿನ ನೈಟ್ ಮತ್ತ ಈಗ 6 ಇದೆಲ್ಲ ಮಾಡೋಷ್ಟೊತ್ತಿಗೆ ಒಂದು 7-7:30 ಆಗ್ಬಿಡ್ತು ಟೈಮ್. ಮತ್ತ ಹಿರೇ ಜೀವ, ಮಕ್ಕಳಿಗೆ ಹೇಳ್ಬೇಕು, ಮಕ್ಕಳು ಬರ್ಬೇಕು, ಬಳಗದವ್ರು ಬರ್ಬೇಕು. ಹಂಗಾಗಿ ಇಡೀ ದಿನ ನೈಟ್ ಅಲ್ಲೇ ಆಯ್ತು. ನೆಕ್ಸ್ಟ್ ಡೇ ಮಣ್ಣಾಯ್ತು ಬುಧವಾರ ದಿನ. ನಿನ್ನೆ 3 ದಿನ, ಇವತ್ತಿನ 4 ದಿನ ನೋಡ್ರಿ. ಭಾಳ ವಿಚಿತ್ರ ನೋಡ್ರಿ ಈಗಿನ ಕಾಲದ ಸಾವು. ಹುಟ್ಟಾಕ ಒಂದೇ ಕಾರಣ ಇದ್ರೆ ಸಾಯಕ ಸಾವಿರಾರು ಕಾರಣಗಳು ಇರ್ತಾವ. ಅದೇವ್ರಿ ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ಲಿ. ಈ ನೋವು ಎಷ್ಟೇ ಸಮಾಧಾನ ಮಾಡಿದ್ರು ಅವ್ರ ಮನೆಯವ್ರಿಗೆ ಸಮಾಧಾನ ಆಗಲ್ಲ. ಮೇನ್ ಆಗಿ ನಮ್ಮ ಪಾರ್ವ ಮಮ್ಮಿಗೆ ಜೋಡ್ ಅನ್ನೋದು ಹೆಚ್ಚಿರುತ್ತ, ಯಾರಿಗೆ ಯಾಕಾಗಲ್ಲಕ್ಕ. ನಕ್ಕೋತ ಇದ್ರು ಯಾವ್ದಕ್ಕರ ಅಲ್ಲಿ. ಅವರು ಕಷ್ಟ ಜೀವಿ ಇದ್ರು, ಕಷ್ಟಪಟ್ಟು ಒಂದು ಈಗ ಒಳ್ಳೆ ಜೀವನ ನೋಡಕತ್ತಿದ್ರು. ಸಮಾಧಾನಕರವಾದಂಥ ಜೀವನ, ನೆಮ್ಮದಿ ಜೀವನ ಸಾಗಿಸ್ತಿದ್ರು. ಅದೇನ್ ಮಾಡ್ತೀನಿ, ಒಮ್ಮಿದೊಮ್ಮಲೆ ಈ ಥರ ಆಯಿತು. ಸೊ ಅದು ನಿಮ್ಗೆ ಹೇಳ್ಕೊಂಡ್ರೆ ಆಯ್ತು ಅಂತ ಅನ್ಕೊಂಡಿನಿ. ಜೀವನ ಅನ್ನೋದು ನೀರಿನ ಮ್ಯಾಗಿನ ಗುಳ್ಳಿದ್ದಂಗೆ ನೋಡ್ರಿ. ಎಷ್ಟೇ ಸಾಧನೆ ಮಾಡ್ತೀವಿ, ಎಷ್ಟೇ ಹಣ ಗಳಿಸ್ತೀವಿ ಅಂದ್ರೂ ದೇವ್ರ ಆಯುಷ್ಯ ಅರ್ಗೆ ನಮ್ಗೆ ಕಡಿಂದ ಕಿತ್ಕೊಂಡಪ್ಪ ಅಂತಂದ್ರೆ ಅದು ಯಾವುದು ಶೂನ್ಯ ಅನ್ನಂಗೆ ಅಂತ ಅನಿಸ್ಬಿಟ್ಟೈತಿ ನೋಡ್ರಿ. ನನಗೂ ಸ್ವಲ್ಪ ಹೆಲ್ತ್ ಭಾಳನೇ ಅಪ್ಸೆಟ್ ಆಗಿಬಿಟ್ಟೈತಿ. ಇಡೀ ನೈಟ್ ಇಡೀ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಅಲ್ಲೇ ಕೂತಿಟ್ಟು ಅವರ ಅಂತಿಮ ಒಂದು ಕಾರ್ಯಕ್ರಮಗಳು ಏನಿದಾವಲ್ಲ ಅದೆಲ್ಲನೂ ಕೂಡ ನೆರವೇರಿಸಿದ್ವಿ. ಸೊ ಇವತ್ತು 4ನೇ ದಿನ, ಕೈ ಬಾಯಿ ತೊಳೆ ದಿನ ಅಂತ ಹೇಳ್ತಾರಲ್ಲ ಆ ಥರದ್ದು. ಸೊ ಆಗಬಾರ್ದಾಗಿತ್ತು, ಘಟನೆ ಆಗೋಯ್ತು. ಅವ್ರ ಆತ್ಮಕ್ಕೆ ದೇವ್ರ ಶಾಂತಿ ಕೊಡಲಿ. ಆ ನೋವನ್ನು ಹೆಣ್ಮಕ್ಳಿಗೆ, ನಮ್ಮ ಎಲ್ಲ ಇಡೀ ಕುಟುಂಬಕ್ಕೆ, ನಮ್ಮಂಥವ್ರಿಗೆ ಏನು ಬಿಡ್ರಿ ಫ್ರೆಂಡ್ಸ್, ಆದ್ರೆ ಸ್ವಲ್ಪ ದಿನ ನಮಗೂ ಬೇಜಾರಾಗುತ್ತಾ. ಬಟ್ ನಮ್ಮ ಪಾರ್ವತಿ ಮಮ್ಮಿಗೆ ತುಂಬ ಕಷ್ಟ ಆಗುತ್ತೆ ನೋಡ್ರಿ. ಹೆಣ್ಮಕ್ಳಿಗಾಗಿಲಿ ಯಾರ್ಯಾರ ಸ್ಥಾನನ ಅವ್ರವ್ರೇ ತುಂಬ್ತಾರ. ಅವ್ರವ್ರ ಸ್ಥಾನದ ಇದಕ್ಕೆ ಅವ್ರವರೇ ಅದಕ್ಕೆ ಸಾಟಿ. ಇನ್ನೊಬ್ಬರ ಸ್ಥಾನನ ಎಷ್ಟೇ ಮಾಡಿದ್ರು ಅದ್ರ ಸ್ಥಾನ, ನಮ್ಮ ತಂದೆ ಸ್ಥಾನ, ಗಂಡನ ಸ್ಥಾನ, ಅಣ್ಣನ ಸ್ಥಾನ, ತಮ್ಮನ ಸ್ಥಾನ, ಇದು ಯಾರು ಕೂಡ ಬೇರೆದಾಗ ತುಂಬಕ್ಕೆ ಸಾಧ್ಯ ಆಗಂಗಿಲ್ಲ. ಸೊ